Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಫಸ್ಟ್ ಸೆಮ್ ಸಬ್ಜೆಕ್ಟ್ ಆಸ್ ಪರ್ ಎಸ್ ಸಿ ಪಿ ಪ್ರಕಾರ ನಾವು ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. ಅಂದರೆ ಎಸ್ ಸಿ ಪಿ ಪ್ರಕಾರ ಇರೋದು ಇದೊಂದೇ ಕ್ವಶನ್ ಪೇಪರು ಲಾಸ್ಟ್ ಇಯರ್ದು. ಸೊ ಆ ಕ್ವಶನ್ ಪೇಪರ್ನ ನಾವು ನೋಡ್ತಿದ್ದೀರಿ. ಆ್ಯಂಡ್ ತುಂಬ ಜನ ವಾಟ್ಸಪ್ ಮಾಡಿದ್ರಿ ಕ್ವಶನ್ ಪೇಪರ್ ವೀಡಿಯೋಸ್ ಹಾಕಿ ಕ್ವಶನ್ ಪೇಪರ್ ಸೆಂಡ್ ಮಾಡಿ ಅಂತ. ಸ್ವಲ್ಪ ಲೇಟ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇವತ್ತಿಂದ ಕಂಟಿನ್ಯೂಸ್ ಆಗಿ 7 ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ವೀಡಿಯೋಸ್ ಬರುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನೋಡೋಣ ಬನ್ನಿ. ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಸೆಕ್ಷನ್ ಎಲ್ಲಿ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 3, 6, 7 ಕ್ವಶನ್ಸ್ ಕೇಳ್ತಾರೆ. ನೀವು 5 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಇದಾಗಿರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಈ ಸಬ್ಜೆಕ್ಟ್ ಅಂತಲ್ಲ, ಫಸ್ಟ್ ಸೆಮ್ ಯಾವುದೇ ಸಬ್ಜೆಕ್ಟ್ ಆಗಿದ್ದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋ ಸಿಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಆ್ಯಂಡ್ ಸೆಕ್ಷನ್ ಸಿಯಲ್ಲಿ 3 ಬರೀಬೇಕಾಗಿರುತ್ತೆ. ಅವರು 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಈಚ್ ಕ್ವಶನ್ಸ್ ಕ್ಯಾರಿ 6 ಮಾರ್ಕ್ಸ್. ಆ್ಯಂಡ್ ನಿಮ್ಗೇನೋ ಒಂದು ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಸ್ ಕ್ವಶನ್ಸ್ ಕೇಳಿರ್ತಾರೆ, ನೀವು ಅದರಲ್ಲಿ 3 ಆನ್ಸರ್ ಮಾಡಬೇಕು. 5 ಅಂದೆ, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಸೆಕ್ಷನ್ ಸಿ ಎಲ್ಲಿ ಬಂದುಬಿಟ್ಟು ಮೇ ಬಿ ಅವರು 6 ಕ್ವಶನ್ಸ್ ಕೇಳ್ತಾರೆ, ನೀವು 3 ಆನ್ಸರ್ ಮಾಡಬೇಕಾಗಿರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 14 ಮಾರ್ಕ್ಸ್. ಅಂದರೆ ಎಸ್ ಸಿ ಪಿ ಸಿಲೆಬಸ್ ತುಂಬ ಚೇಂಜ್ ಆಗಿದೆ. ಎನ್ ಇ ಪಿ ಈಸಿ ಇತ್ತು, ಬಟ್ ಎಸ್ ಸಿ ಪಿ ಇವಾಗ ಸ್ವಲ್ಪ ಟಫ್ ಇದೆ. ಅಂದರೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಸ್ ಸಿ ಪಿ ಅಂದರೆ ಏನು, ಎನ್ ಇ ಪಿ ಅಂದರೆ ಏನು ಅಂತ. ಎಸ್ ಸಿ ಪಿ ಅಂದರೆ ಇವಾಗ ಹೊಸ್ದಾಗಿ ಬಿಟ್ಟಿರೋದು. ಎನ್ ಇ ಪಿ ಅಂದರೆ ಓದ್ ಬ್ಯಾಚರ್ಗಲ್ಲ, ಇನ್ನೊಂದು ಬ್ಯಾಚರ್ಗೆ ಎನ್ ಇ ಪಿ ಇದ್ದಿದ್ದು. ಇವಾಗ ಬಿಟ್ಟಿರೋದು ಬಂದು ಎಸ್ ಸಿ ಪಿ. ಆ್ಯಂಡ್ ಎನ್ ಇ ಪಿಗೆ ಎಸ್ ಸಿ ಪಿಗೆ ಏನು ಡಿಫ್ರೆನ್ಸ್ ಅಂದರೆ, ಎನ್ ಇ ಪಿ ಬಂದು ಟೋಟಲಿ ಡಿಫ್ರೆಂಟ್ ಸಿಲಬಸ್ಸು ಆ್ಯಂಡ್ ಎಸ್ ಸಿ ಪಿ ಬಂದು ಟೋಟಲಿ ಡಿಫ್ರೆನ್ಸು. ಸೊ ಎನ್ ಇ ಪಿ ಕ್ವಶನ್ ಪೇಪರ್ಸು ಅವು ಸಿಕ್ಕಿದ್ರೆ ನೀವು ಓದಕ್ಕೆ ಹೋಗಬೇಡಿ, ಎಸ್ ಸಿ ಪಿದೆ ಓದಿ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ದರೂ, ಯಾವುದೇ ಕ್ವಶನ್ ಪೇಪರನ್ನಾಗಲಿ ನೋಟ್ಸ್ ಅದಾಗಲಿ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಾಟ್ಸಪ್ ಮಾಡಿದ್ರೆ ನಾನು ಈಸಿಯಾಗಿ ನಿಮಗೆ ರಿಪ್ಲೈ ಕೊಡ್ತೀನಿ. ಆ್ಯಂಡ್ ನಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಸಹ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂದರೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ಸ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕಾ ಬರುತ್ತೆ. ಸೊ ನೀವು ಅದರಿಂದ ಕೂಡ ನನ್ನ ವೀಡಿಯೋಸ್ನ ನೋಡ್ಬೋದು. ಅದಕ್ಕೋಸ್ಕರ ಇನ್ನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಇರುತ್ತೆ, ಸೊ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸೆಕ್ಷನ್ ಡಿಯಲ್ಲಿ ಅವರು 2 ಕ್ವಶನ್ಸ್ ಕೇಳಿರ್ತಾರೆ, ನೀವು 1ನ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿಗೆ ಇಂಗ್ಲೀಷ್ ಇದ್ರದ್ದು ಎಂಡ್ ಆಗುತ್ತೆ. ಕನ್ನಡದ ನೋಡೋಣ. ಕನ್ನಡ ಮೀಡಿಯಮ್ದು ನೋಟ್ಸ್ ಇಲ್ಲ, ಓನ್ಲಿ ಇಂಗ್ಲೀಷ್ ಮೀಡಿಯಮ್ದು ಮಾತ್ರ ನೋಟ್ಸ್ ಅವೈಲೇಬಲ್ ಇರೋದು. ಅದು ಸೇಮ್ ಪ್ಯಾಟ್ರನ್ನೇ ಆಗಿರುತ್ತೆ, ಬಟ್ ಕ್ವಶನ್ಸ್ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸಮ್ಸು ಎಲ್ಲ ಆನ್ಸರ್ಸ್ ಎಲ್ಲ ಸೇಮೇ ಬರುತ್ತೆ.
ಆ್ಯಂಡ್ ಸೆಕ್ಷನ್ ಡಿ ಲಾಸ್ಟ್. ಆ್ಯಂಡ್ ನಿಮಗೆ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಡಿ ಎಮ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.